ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನಿಮ್ಮ ಶ್ರೇಯಸ್ಸಿಂದ ನಮಸ್ಕಾರಗಳು. ಸೊ ಗೈಸ್, ನಾವು ಇವತ್ತು ಒಂದು ಚಾಲೆಂಜನ್ನ ಮಾಡ್ತಿದ್ದೀವಿ. ಸೊ ನಮ್ಮ ಜೊತೆ ಸಾರಿಕ್, ಮುತ್ತು ಮತ್ತು ಇವನು ರವಿ. ಸೊ 4 ಜನ ಮತ್ತೆ ಒಂದು ಡೇರ್ ಚಾಲೆಂಜ್ ಮಾಡ್ತಿದ್ದೀವಿ. ಏನಪ್ಪ ಅಂತಂದರೆ, ಇವತ್ತು ಕಂಪ್ಲೀಟ್ ಬ್ಲಾಗಲ್ಲಿ ಕನ್ನಡನೇ ಮಾತಾಡಬೇಕು. ಇಂಗ್ಲೀಷ್ ಪದಗಳನ್ನು ಬಳಸೋ ಹಾಗಿಲ್ಲ, ಆಂಗ್ಲ ಪದಗಳನ್ನು ಬಳಸೋ ಹಾಗಿಲ್ಲ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಮತ್ತು ಯಾರು ಜಾಸ್ತಿ ಆಂಗ್ಲ ಪದಗಳನ್ನು ಬಳಸ್ತಾರೆ, ಸೊ ಅದನ್ನು ಎಣಿಸಿ ಲಾಸ್ಟಲ್ಲಿ ಅವರಿಗೆ ಒಂದು ಇಂಗ್ಲೀಷ್ ಅಲ್ಲ, ಕನ್ನಡದಾಗೆ ಕೊನೆ ಅಂತ ಹೇಳ್ಬೇಕು. ಕೊನೆಯಲ್ಲಿ ಒಂದು ಚಾಲೆಂಜಿಂಗ್ ಅಂತ ಪನಿಷ್ಮೆಂಟಾ? ಪನಿಷ್ಮೆಂಟ್ ಇರ್ತಾರೆ. ಸೊ ಅದೇ ಇಂಗ್ಲೀಷಿಗೆ ಏನಂತ, ಕನ್ನಡದಾಗ ಏನಂತಾರ? ಶಿಕ್ಷೆ. ಶಿಕ್ಷೆ ಅಷ್ಟು ಬೇಡ. ಸರಿ, ಶಿಕ್ಷೆ ಗೈಸ್, ಶಿಕ್ಷೆ ಇರುತ್ತೆ. ಶಿಕ್ಷೆ ಇರುತ್ತೆ, ಅದನ್ನು ಅವರು ಪೂರೈಸ್ಬೇಕು ಅಷ್ಟೇ ಗೈಸ್. ಸೊ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀವಿ. ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಚಾಲೆಂಜ್ ಇಂಗ್ಲೀಷ್ ಹೇಳ್ಕೊಡೋದು. ಕ್ಷಮಿಸಿ ಪ್ರಭು. ಶುರು ಮಾಡುವ ಗೈಸ್. ಮಾತಾಡು. ಎಲ್ಲರಿಗೂ ನಮಸ್ಕಾರ. ನಾ ರವಿ ಅವ್ರನ್ನ ಒಂದು ಕೇಳಬೇಕಿತ್ತು. ಕೇಳಿ. ಇಲ್ಲಿ ನನ್ನ ಬಗ್ಗೆ. ಕೇಳಿ. ನಿಗದಿತ ಕಾಲಮಿತಿಗಿಂತಲೂ ತಡವಾಗಿ ಟೀ ಪಾಯಿಂಟಿಗೆ ಆಗಮಿಸಿದ್ದೀರಿ, ಏನು ಕಾರಣ? ಏನು ಕಾರಣ ಇಲ್ಲ, ಮನೆಯಲ್ಲಿ ಯಾವುದೇ ಥರದ ಕೆಲಸಗಳು ಇಲ್ಲ ಅದಕ್ಕೆ ಬರ್ತಿದ್ದೀವಿ ಲೇಟಾಗಿ. ಎದು ತಡವಾಗಿ ಏಕೆ ಬಂದಿದ್ದೀರಿ ಅಂತ ಕೇಳುತ್ತಿದ್ದೇನೆ. ತಡವಾಗಿ ಬಂದಿದ್ದ ಕಾರಣ ಏನಂದರೆ, ನಮ್ಮ ಈಗ ದೋಸ್ತ ಇದ್ದಾನಲ್ಲ, ದೋಸ್ತನವರು ಅಮ್ಮವರು ಮಾರುಕಟ್ಟೆಗೆ ತರಕಾರಿ ತಗೋತಿದ್ರ. ಅದಕ್ಕೆ ನಾನು ಅವರಿಗೆ ಸಹಾಯ ಮಾಡಕತ್ತಿದ್ದೆ. ಇದೇ ಕಾರಣದಿಂದ ಲೇಟಾಗಿ ತಡವಾಗಿ ಒಂದ್ಸಲ ಹೇಳಿದ್ರೆ ಅವನು ಯಾವುದು ಪದ ಬಳಸ್ದ, ನೀನು ಅದೇ ಪದ ಬಳಸಿ ಮತ್ತೆ ನೀನು ಪಾಯಿಂಟ್ ಏರ್ಸ್ಕೊಂಡಿ. ನಾನು ಏರ್ಸ್ಕೊಂಡೆ. ಇವ್ರನ್ನ ಪ್ರಶ್ನೆ ಕೇಳ್ರಿ. ನಿಮಗೆ ಇದನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಹೇಳಲಿ. ಕನ್ನಡ ಏನಂತಾರೆ ಅದು ಹೇಳಲಿ. ತಣ್ಣದಾದ ಕಟ್ಟಿಗೆ ಇದ್ರೊಳಗ ಏಲ್ ಹಾಕ್ಯಾರ. ಇವ ಯಾರೇ ಅಪ್ಪ ಬ್ಯಾಡಲಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಇದಕ್ಕೇನಂದಿ 2 ಮತ್ತೊಂದು 2 ಅದಕ್ಕೇನಂತಾರ ಅಂತ ಹೇಳ್ರಿ ಸರ್. ನಂದೊಂದು ಸರ್, ಇದು ಕಟ್ಟಿಗೆ. ಅಂದ್ರೆ ಫುಲ್ ಯಾಕೆ ಹೇಳ್ಬೇಕು ಗೊತ್ತಿಲ್ಲ ಏನಂತಾರೆ. ಕಟ್ಟಿಗೆದಾಗ ಏನು ತಣ್ಣಗೆ ಹಾಕ್ಯಾರ, ತಿನ್ನಕತ್ತಿ ಸಿಹಿ ತಿಂಡಿ. ತಣ್ಣನೇ ಅದ ಸಿಹಿ ತಿಂಡಿ. ನೀವು ಇಷ್ಟು ಬೇಗ ಬಂದಿದ್ದ ಕಾರಣ ಮನೆ ತಲ್ಲಿ ಬಂದ್ವಿಪ್ಪ. ಕಾರಣ ಹೇಳ್ಬೇಕು ಮತ್ತೆ. ಕಾರಣ ಹೇಳಬೇಕು. ಕಾರಣ ಏನಂದ್ರೆ, ಈ ಬಂದು ಕುಂತಿದ್ದೆ ಅಂದ್ಕೊಂಡು ಅದೇ ಕಾರಣ. ಎದಕ್ಕೆ ಬಂದ್ವಿ ಅಂದ್ರೆ, ನೀವು ಬಂದಿದ್ದ ಅಂತ ಮಾಡಿ ಬಂದ್ವಿ. ನಮ್ಮದು ಅಂತ ಕೆಲಸ ಇತ್ತು, ನಮ್ಮದು ತಡವಾಯ್ತು. ಏನು ಇದಕ್ಕೇನಂತಾರೆ?
ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಗೈಸ್. ಗೈಸ್ ಅಲ್ಲ ಸ್ನೇಹಿತರೆ. ನೀನು ನನಗೆ ಇದೇನು ಇದು ಇದು ಸಿಹಿಯಾಗಿ ಇರುತ್ತೆ ಮತ್ತೆ ಇದನ್ನ ಕುಡಿತಾರೆ. ಏನದು ಅದಕ್ಕೆ ಏನಂತ ಇದಕ್ಕೆ ಏನಂತ ಅದಕ್ಕೆ ಹಾಂ ನೀರು ಹೇಳ್ತೀನಿ. ನಾ ಹೇಳ್ತೀನಿ. ಹಾಂ ಹೇಳ. ಇದು ಇದ್ರ ಒಳಗಡೆ ಇರೋದು ಮೋಸಂಬಿಯ ರಸ. ಮೋಸಂಬಿಯ ರಸ. ಹಾಂ ತಡಿ ಒಂದು ಪ್ರಶ್ನೆ ಈ ಅಂಗಡಿ ಹೆಸರೇನು? ಮಾಸ್ಟರ್ ಚಹಾ. ಮಾಸ್ತರ ಚಾ. ಮತ್ತೇನೋ ಹೇಳಿ ಮಾತಾಡ್ರಿ. ಕಟ್ಟಾಗ್ಯಾವ ಆಂಗ್ಲ ಪದ ಬಳಕೆ. ಮತ್ತೆ ರವಿಗೆ ಒಂದಿನ ಅಂಕ ಬಿದ್ದಿಲ್ಲ. ಇನ್ನು ಒಂದಿನ ಅಂಕ ಬಿದ್ದಿಲ್ಲ. ರವಿಗೆ ಒಂದು ಬಿದ್ದ, ಸಾಲಿಕೆ ಇನ್ನ ಬಿದ್ದಿಲ್ಲ. ನನಗೆ ಯಾವಾಗ ಆದವಲ್ಲ ಹೌಸು ಉಳಿದಿಗೆ 3 ಆಗ್ಯಾವ ನನಗೆ. ಇದಕ್ಕೇನಂತ ಮಂಚ. ನನ್ನ ಮೇಲೆ ಹಣೆ ಇಟ್ಟಳು. ಮಂಚಲ್ಲಿ ಇದು ಬಂಡೆ. ಬರೀ ಬಂಡೆ ಅಲ್ಲ, ಒಡೆದೋಗಿರೋ ಬಂಡೆ. ಅದ್ರ ಕೆಳಗಿರೋದು ಇದು ಇದೆ ಕೆಬ್ಬಣ. ಕೆಬ್ಬಣ. ಹ್ಞೂ ಏನಂತಾರ? ಕೆಬ್ಬಣ. ಕೆಬ್ಬಣದಿಂದ ಮಾಡ್ಯಾರ ಇದನ್ನ. ಏನಂತಾರ? ಹೇಳ. ಏನಂತಾರ ಇದಕ್ಕ? ಮೇಜು. ಮೇಜು. ಗಾಡಿಗೆ ಏನಾಗ್ತೀವಿ? ಗಾಡಿಗೆ ಏನಾಗ್ತೀವಿ? ಗಾಡಿಗೆ ಏನಾಗ್ತೀವಿ? ಅರ್ಥ ಆಗ್ತಿಲ್ಲ ನೀ ಕೇಳು. ಗಾಡ್ಯಾಗ ನಾವು ಏನಾಗ್ತೀವಿ? ಗಾಡ್ಯಾಗ ಏನು ಹಾಕ್ಯಾರ ಗಾಡಿ ಓಡ್ತದ? ಎಣ್ಣೆ ಯಾವ ಎಣ್ಣೆ? ಎಣ್ಣೆ ಹೆಸರು ಹೇಳು. ಎಣ್ಣೆ ಹೆಸರು ಗೊತ್ತಿಲ್ಲ. ಏ ಇಲ್ಲ, ನಿನ್ ಬಗ್ಗೆ ಹೇಳು, ನಿನ್ ಬಗ್ಗೆ ಹೇಳು. ನಮ್ದಾಗಿ ಏನು ಹೇಳಿ. ನೀನ್ ಎಲ್ಲಿಂದ ನೀ ಏನ್ ಮಾಡ್ತಿದ್ದಿ? ಐತೆ ನಾವು ಹಾಂ ಎದ್ಕ? ಉಂಡೆ ತಿಂದೆ ಹ್ಞೂ ಮಲ್ಕೊಂಡೆ. ಯಾರ ಜೊತೆಗೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಯಾರ ಜೊತೆ ಇಲ್ಲ. ಇವಾಗ ನೀ ಮಾತಾಡು 30 ಸೆಕೆಂಡ್. ನೀನ್ ನಿನ್ನ ಬಗ್ಗೆ ಹೇಳ್ಬೇಡ. ಲಾಗ್ ಮಾಡಕತ್ತಿದ್ದಲ್ಲ, ಹೆಂಗ ಅನ್ಸಕತ್ತದ ಅಂತ ಹೇಳ್ಬೇಕು. ಚಲೋ ಅನ್ಸಕತ್ತ. ಹಿಂಗ ನಾನು ಇವಾಗ ಶುರು ಮಾಡಿ ಒಂದು ವಾರ ಮೇಲೆ ಆಯ್ತು. ಇವಾಗ ನೀ ಬಳಸಿದಲ್ಲ ಪದ ಬಳಸಿದ ನಾನು. ಹೆಂಗ್ ಬಳಸ? ಬೇಡ ಬೇಡ ಅದು ಬೇಡ. ಯೂಟ್ಯೂಬ್ ಅನ್ಬೋದು, ಯಾಕಂದ್ರೆ ಅದು ಸರಿ ಅದು ಆಯ್ತು. ಇರೋದೇ ಹೆಸರು. ನಾನು ಯೂಟ್ಯೂಬಾಗ ಇವಾಗ ಅದಕ್ಕೆ ಏನಂತಾರಲ್ಲ ಇವಾಗ ಅದಕ್ಕೇನಂತಾರ? ಅದು ಮಗ ನೀನ್ ಕನ್ನಡ ಕಲಿಬೇಕಿನ್ನ. ಆಯ್ತು ಸರಿ, 30 ಸೆಕೆಂಡ್ ಆಯ್ತು. ಹೇಳು ಈಗ ಮತ್ತೆ ನಿನ್ನಿಂದಾನೆ ಸ್ಟಾರ್ಟ್. ಕ್ಯಾಬಲ ಶುರು ಶುರು ಮಾಡಿದಿ ಅನ್ನಬೇಕು ಅನ್ಬೇಕು ನೀನು. ಅದು ಬಿಟ್ಟು ನಾನು ಹೇಳ ಏನ್ ಹೇಳ್ಬೇಕು? ಹೇಳು. ಯಾವ್ದ್ರ ಬಗ್ಗೆ ಹೇಳ್ಬೇಕು? ಹೇಳು. ನೀನು ಬೆಳಗ್ಗೆಯಿಂದ ಇವಾಗ ತನಕ ಏನೇನು ಊಟ ಮಾಡಿದ್ದಿ ಹೇಳು. ಬೆಳಗ್ಗೆ ಎದ್ದೇಳೋದು 10 ಗಂಟೆಗೆ ಎದ್ದೇಳೋದು. ಯಾರ ಜೊತೆ ಎದ್ದೇಳು. ಎದ್ದಿ ಹೇಳು. ಮತ್ತೆ ಸರ್ಕಲ್ಗೆ ಬಂದೆ. ಏನಂತಾರ? ಮಧ್ಯ ರಸ್ತೆ. ಅಲ್ಲ, ವೃತ್ತ. ವೃತ್ತಕ್ಕೆ ಬಂದೆ. ಬಂದೆ. ಯಾವ ವೃತ್ತ? ವಾಲ್ಮೀಕಿ ವೃತ್ತಕ್ಕೆ ಬಂದೆ. ಬಂದೆ. ಅಲ್ಲಿ ಬಂದು ಚಾಯ್ ಕುಡ್ದೆ.
ಕುಡ್ದಿ ಮತ್ತೆ ನೀನೇನು ತಿಂದಿ? ನಾನು ಮುಂಜಾನೆ ಟಮಾಟಿ ರೈಸ್, ಅದರ ಜೊತೆಗೆ ಖಾರ. ಏನು ಅಂದ್ಯಲ್ಲ? ಟಮಾಟಿ ರೈಸ್. ಟಮಾಟಿ ಹಣ್ಣು ಅಂತ ಕನ್ನಡದಾಗ ಟಮಾಟಿ ಅನ್ನ. ಮಧ್ಯಾಹ್ನ ಮಧ್ಯಾಹ್ನ ಇವನ್ ಏನ ಅಂದ ಇವಾಗ ಟಮಾಟಿ ಅನ್ನ ಬಗ್ಗೆ ಅದೊಂದು ನೀ ಟಮಾಟಿ ಅನ್ನ ಅದಕ್ಕಿಂತ ಮುಂಚೆ ಆಂಗ್ಲದಾಗ ಹೇಳಿದೆ ಫಸ್ಟಿಗೆ ಟಮಾಟಿ ಹಣ್ಣು. ಮಧ್ಯಾಹ್ನ ಪುರಿ ಪಲ್ಯ, ಅನ್ನ. ಕುರಿ ಪಲ್ಯ ಕುರಿ ಪಲ್ಯ ಪುರಿ ಪಲ್ಯ ಅನ್ಬೇಕಲ್ಲ, ಆಂಗ್ಲ ಬಳಕೆ ಇಲ್ಲ. ಮಾಂಸ ಅದೇ ಮತ್ತೆ ಕುರಿ ಮಾಂಸ. ಕುರಿ ಮಾಂಸ. ಇವಾಗ ಬಂದು ಒಂದು ಇದನ್ನು ಕುಡ್ದಿದ್ದೆ ಅಷ್ಟೇ. ನೀನೇನು ತಿಂದಿ? ಮಧ್ಯಾಹ್ನ ಅನ್ನ ಮತ್ತೆ ಕೋಳಿ ಮಾಂಸ ತಿಂದೆ. ಮತ್ತೆ ಸಾಯಂಕಾಲ ನಿಮ್ಮಣ್ಣ ರಸ ಏನಂತ ಅದೇ 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 ನಿಮ್ಮಣ್ಣ ರಸ ಕುಡಿದೆ. ಮತ್ತೆ ನೀರ ಕೆಂಪಡಿಬೇಕಿಲ್ಲ. ಈಗ ಬಂದು ತಂಪಾದ ಕಡ್ಡಿ ತಿಂದೆ. ಬೆಳಿಗ್ಗೆ ಎದ್ದ ಮೇಲೆ ಅನ್ನ ಬೇಳೆ 3 ಮೊಟ್ಟೆ, ಅನ್ನ ಬೇಳೆ 3 ಮೊಟ್ಟೆ ತಿಂದೆ. ಮಧ್ಯಾಹ್ನ ಮತ್ತೆ ಅದೇ ಅನ್ನ ಬೇಳೆ 3 ಮೊಟ್ಟೆ. ಇವಾಗ ಇಲ್ಲಿ ಬಂದು ಸಿಹಿ ತಿಂದೆ. ತಂಪಾದ ಸಿಹಿ. ಯಾವ ಫ್ಲೇವರು? ಪಿಸ್ತಾ. ಅಲ್ಲ ನೀನೇ ಅದೇ ಕೇಳಿದೆ. ನಾನು ಆಂಗ್ಲ ಮಾತಾಡಿಲ್ಲ ಬಿಡು, ಇಲ್ಲಾಂದ್ರೆ ರೆಕಾರ್ಡ್ ನಾನೇ ಮಾತಾಡ್ಬಿಟ್ಟೆ ಅಲ್ಲ ರೀ. ನಂದೇ ಬರ್ತಾ ಅಂತ ಅನ್ಸೋದ ನೀ ಏನಂತ. ಹೆಂಗ್ ಬರಲ್ಲ ಹೇಳದೆ. ಇಷ್ಟೊಂದು ಬಳಸ್ತೀವಿ ಎಲ್ಲೇ ನಾವು ಆಂಗ್ಲ. ನಾವು ಎರಡು ಮೇಲೆ ಇದು ಕರೆಕ್ಟ್. ನಾವು 2 ಚಕ್ರ ವಾಹನದ ಮೇಲೆ ಕುತ್ಕೊಂಡು ಬಂದ್ವಿ. ನಾನು ಮತ್ತೆ ನೀನು. ನೀನು ನಂದು ವಾಹನದ ಯಾವ ವಾಹನ? 4 ಗಾಲಿದ, 2 ಗಾಲಿದ, 3 ಗಾಲಿದ? 8 ಗಾಲಿ. 8 ಗಾಲಿ. 8 ಗಾಲಿದ. 8 ಗಾಲಿಂದ ಅದರೊಳಗೆ ಡೀಸೆಲ್ ಹಾಕಿ ಗಾಡಿ ಎಣ್ಣೆ ಹೊಯ್ಕೊಂಡ್ ಬಂದೆ. ನೋಡ ಪಟ್ರ ಪಾಪ ಏನಾಯ್ತು ಏನಂತಾರೆ? ಎಣ್ಣೆ ಅಂತಾರ? ಪೆಟ್ರೋಲ್ ಎಣ್ಣೆ ಹಾಕ ಅಂಗಡಿ ಪೆಟ್ರೋಲ್ ಡೀಸೆಲ್ ಅಂತಾರೆ. ಪೆಟ್ರೋಲ್ ಅಂತಾರೆ. ನೋಡಮ್ ತಡೆ, ಲಾಸ್ಟಿಗೆ ನೋಡಮ್ಮ. ಅದಿಲ್ಲ ಅಂದ್ರೆ ಪಾಯಿಂಟ್ ಹಾಕಮ್ಮ. ಹಾಕಿದ್ರೆ ಏನು ನೀನೇ ಮತ್ತೆ ಹಾಕಿಲ್ಲ ಅವನು. ಏನ್ ಬರೀ ಇದು ಹಣೆ ಬರ. ನಾನು ಅವಾಗ ಜಗ್ಗಿಯಾಗ್ಯಾವ ಅಂಕಗಳು. ಇರ್ಲಿ ಇವಾಗ ನೋಡಮ್ಮ. ನೀನೊಂದು ಹೇಳಿಬಿಡ್ತು. ಹೇಳಿ ಜೀವನಪಾಠ ನಾನು ಕಲ್ತಿರೋದು ಇಷ್ಟೇ. ಜೀವನದಾಗ ಏನ ಬರ್ಲಿ ಖುಷಿಯಾಗಿರ್ಬೇಕು. ಅಂದ್ರೆ ಇವಾಗ ತಡಿ ಇವಾಗ ಅಕಸ್ಮಾತ್ ಅಕಸ್ಮಾತ್ ನಿನ್ನ ಬ್ಯಾಂಕಿನಾಗ 10,000 ಇತ್ತು. ಯಾವನ ಲೂಟ್ ಹೊಡೆದ್ನಪ್ಪ, ನಕ್ಕಂತಿರ್ತಿದ್ದೆ.
ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಏನೇನಾಗಿಲ್ಲ ಜೀವನದಾಗ ಖುಷಿಯಾಗಿರ್ಬೇಕಂತ. ಅದೆಲ್ಲಿಂದ ಲೂಟಿ ಹೊಡೆದ ಅಂತ ನೋಡುದು ಮೊದಲು. ಅಲ್ಲ ನೀನು ಖುಷಿ ಪಡುತ್ತೆ ಬೇಜಾರಾಗದಂತ ಆಗ್ತದ ಬಿಡು. ಬಟ್ ಅದನ್ನು ಅಂತ ಪರಿ ಇದೇನು ಯೋಚನೆ ಮಾಡ್ಕೊಂತ ಅದ್ರ ಬಗ್ಗೆ ಕುಂದ್ರದಲ್ಲ. ಆಯ್ತು, ನಿನ್ನ ಅಕೌಂಟಾಗ ಎಷ್ಟು ಮುಂದೆ ಏನ್ ಆಗ್ಬೇಕಂತ ನೋಡ್ಬೇಕು ಹೊರತು ಆಗಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಕುಂದ್ರಬಾರದು ಅಂತ ನನ್ನ ಯೋಚನೆ ಅಷ್ಟೇ. ಅದೇ ಜೀವನದ ಪಾಠ. ಏನ ಬರಲಿ ಎದುರಿಸ್ಬೇಕನ್ನೋ ಛಲ ಇರ್ಬೇಕು ಅಷ್ಟೇ. ಏನಿರ್ಬೇಕು? ಸಾದಿಕಿಂದು 3, ಶ್ರೇಯಸ್ಸಿಂದು 1, 2, 3, 4, 5, 6, 7, 8, 9. ನಂದು 1, 2, 3, 4, 5, 6, 7. ರವಿಂದು 3. ಇವಾಗ ನಾವು 3 ಕಲ್ತು ನಿನಗೊಂದು ಪನಿಷ್ಮೆಂಟ್ ಕೊಡ್ತೀವಿ. ಮುಗಿತು. ಇಂಗ್ಲೀಷ್ ಅನ್ನು ಮಾತಾಡಿ. ನಿನ್ ಗಾಡಿ ತಗೊಂಡು ಹೋಗ್ತೀವಿ ನಾವು. ಏನ್ ಊರವರಾಗೈತಿಲ್ಲ ಇದ. ಸ್ವಲ್ಪ ದೂರ ತನ ನಾವು ಗಾಡಿ ತಗೊಂಡು ಹೋಗಿ ನಿಂತಿರ್ತೀವಿ. ಏನು ನಮ್ಮ ಪಾದಯಾತ್ರೆ ಶುರುವಾಗುತ್ತೆ. ಹೋಗಲ್ಲ ನಾವು ಹೊಂಟಿವಿ. ಇವಾಗ ಅವ್ನು ನಡ್ಕೊಂಡ್ ಬರ್ತಾನ. ನಡೀಲಿ. ಯಾವ್ದು ನೋಡಿ ಗೈಸ್, ಇಂಥ ಹಣೆ ಬರ ಬಂತ ನಮಗೆ. ಏನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಕ್ಕೆ ಎಲ್ಲ ಮೀರಿ ಕೊನೆಗೆ ನಾವೇ ಸೋತದ್ವಿ. ನನ್ನ ಮಕ್ಕಳು ಹೆಂಗ್ ಹೋಗ್ತಾರ ನೋಡಿ. ಇವಾಗ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾತಾಡೋದು ಅಂತ ಅನ್ಕೊಂಡಿದ್ದೆ. ಒಳ್ಳೆ ಚಾನ್ಸ್ ಸಿಕ್ತು. ಸೊ ಒಂದಿಷ್ಟು ನಮ್ಮ ಏನು ಬ್ಲಾಗ್ ಬಗ್ಗೆ ಹೇಳೋದಿತ್ತು ಹೇಳುವಾಗ ಏನಪ್ಪ ಗೊತ್ತಾ, ಏನು ಗೊತ್ತಾ, ಅವನೊಂದು ಪ್ರಶ್ನೆ ಕೇಳ್ದ. ಅವಾಗ ಅದು ಸ್ವಲ್ಪ ಇಂಗ್ಲೀಷ್ ಬಳಕೆ ಮಾಡಬಾರ್ದಂತ ಅವಾಗ ಹೇಳೋಕ್ಕಾಗಲಿಲ್ಲ. ಸೊ ಬ್ಲಾಗ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಹೆಂಗೆ ಅನ್ಸಕತ್ತಿದೆ ಅಂತ ಕೇಳಿದ್ನಲ್ಲ. ಸೊ ಅದಕ್ಕೆ ಉತ್ತರ ಕೊಡ್ತೀನಿ. ಏನಪ್ಪ ಅಂತಂದರೆ, ಬ್ಲಾಗ್ ಜರ್ನಿ ಸ್ಟಾರ್ಟ್ ಮಾಡಿ ಹತ್ರ 1 ವರ್ಷ ಆಗುಂಟು. ಈ ಜುಲೈ ತಿಂಗಳ ಬಂದರೆ 1 ವರ್ಷ ಆಗುತ್ತೆ. ಸೊ ಇವತ್ತಿಗೆ 8 ತಿಂಗಳು, 8ರಿಂದ 9 ತಿಂಗಳು ಆಗಿರ್ಬೇಕು. 10 ತಿಂಗಳೇ ಆಗಿರ್ಬೇಕು. ತುಂಬ ಖುಷಿ ಆಗುತ್ತೆ. ನಾನು ಫಸ್ಟ್ ಬ್ಲಾಗ್ ನೋಡಿದಾಗ ನನಗೆ ಇವಾಗ ಈ ಕೊನೆ ಬ್ಲಾಗ್ ನೋಡಿದ್ದಕ್ಕೂ ಸಾಕಷ್ಟು ಚೇಂಜಸ್ ಇದೆ. ಸಿಕ್ಕಾಪಟ್ಟೆ ಆಯ್ತಾ. ಹಾಂ, ಸೊ ನನ್ನ ಬ್ಲಾಗ್ ಫಸ್ಟಿಂದ ನೋಡಿ ಇವಾಗಿಂದ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಖುಷಿ ಆಗುತ್ತೆ ನನ್ನ ಚೇಂಜಸ್ ನಾನೇ ನೋಡಿಕೊಂಡು. ಆ್ಯಂಡ್ ಇದು ಜಸ್ಟ್ ಫಿಸಿಕಲ್ ಆಗಲ್ಲ, ಎಷ್ಟು ಇಂಪ್ರೂವ್ ಆಗಿದ್ದೀನಿ ಅಂತ ನನಗೆ ನಾನು ನೋಡ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಷ್ಟು ಮೆಚುರಿಟಿ ಬೆಳೆದಾಗಲಿ ಅಥವಾ ಕಾನ್ಫಿಡೆನ್ಸ್ ಅನ್ನೋದಾಗಲಿ ಸಿಕ್ಕಾಪಟ್ಟೆ ಬಂದೈತಿ. ಮುಂಚೆ ಸ್ವಲ್ಪ ಎದುರಿದಿದೆ. ಅಂದರೆ ಫಸ್ಟ್ ಬ್ಲಾಗ್ ನೋಡಿದಾಗ ಒಂದಿಷ್ಟು ಪಬ್ಲಿಕ್ಕಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿದಿದೆ. ಬಟ್ ಇವಾಗಿಲ್ಲ ಗೈಸ್, ಆರಾಮಾಗಿ ಮಾತಾಡ್ಬೋದು. ಎಂಥ ಪಬ್ಲಿಕ್ ಇರಲಿ ಮಾತಾಡ್ಬೋದಂತ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇವಾಗ ಬೆಳೆಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಮುಂಚೆ ನಾನೇನು ಬ್ಲಾಗ್ ಮಾಡ್ತಿದ್ದೆ ನಾವಲ್ಲಿ ಮಂಗಳೂರಲ್ಲಿ ಹಾಸ್ಟೆಲ್ ಇದ್ದಾಗ, ಅವಾಗ ಸಿಕ್ಕಾಪಟ್ಟೆ ಎಡಿಟಿಂಗ್ ಅಂತ ಇರ್ತಿತ್ತು. ಅಂದರೆ ಇಲ್ಲಿ ಕ್ಲಿಪ್ ಕಟ್ ಮಾಡಿದೆ ಅಂದರೆ ಒಂದು ವಿಡಿಯೋ ಆನ್ ಮಾಡಿದ ತಕ್ಷಣ ಒಂದು 12 ಸೆಕೆಂಡ್ ಇರ್ತಿತ್ತು. ಸೊ 12 ಸೆಕೆಂಡ್ ಆದ ತಕ್ಷಣ ಮತ್ತೆ ಕಟ್ ಮಾಡಿ ಮತ್ತೆ ರೀಟೇಕ್ ತೊಗೊಂಡು ಮತ್ತೆ ಮಾಡ್ತಿದ್ದೆ. ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ, ಒಂದು ಸಲ ಆನ್ ಮಾಡಿದ್ರೆ ಒಂದು 2-3 ನಿಮಿಷ ತನಕ ಆರಾಮಾಗಿ ಮಾತಾಡ್ಬೋದು. ಎಡಿಟಿಂಗ್ ಅನ್ನೋದು ಕಷ್ಟ ಇರಲ್ಲ. ಆ್ಯಂಡ್ ಕಂಟಿನ್ಯೂಟಿ ಅನ್ನೋದಿರುತ್ತೆ. ಮುಂಚೆ ಬ್ಲಾಗ್ಗಳು ನೋಡ್ಬೋದು ನೀವು, ಕಂಟಿನ್ಯೂಟಿ ಅನ್ನೋದು ಇರ್ತಿರ್ಲಿಲ್ಲ. ಜಸ್ಟ್ ಒಂದು 2 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್ ಮಾತಾಡ್ತಿದ್ದೆ, ಮತ್ತೆ ವಿಡಿಯೋ ಕ್ಲಿಪ್ ಕಟ್ ಮಾಡಿ ಮತ್ತೆ ಇನ್ನೊಂದ್ಸಲ ಮಾತಾಡ್ತಿದ್ದೆ. ಬಟ್ ಇವಾಗ ಈ ಬ್ಲಾಗ್ಗಳು ಹೆಂಗಂತಂದರೆ ಹಾಕ್ಕೊಂಡ್ಬಂದರೆ 2ರಿಂದ 3 ನಿಮಿಷ ಕಂಟಿನ್ಯೂಸ್ ಆಗಿ ಮಾತಾಡುವಂಥ ಕಾನ್ಫಿಡೆನ್ಸ್ ಅಂತ ನನಗೆ ಬೆಳೆದೈತಿ. ಅದನ್ನು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ಇಷ್ಟೆಲ್ಲ ಚೇಂಜಸ್ ನನಗೆ ಕಾಣ್ತೈತಿ ಅಂತ. ಸೊ ಬ್ಲಾಗಿಂದ ಏನು ಒಳ್ಳೆಯದಾಗಿದೆ ಕೆಟ್ಟದಾಗಿದೆ ನನಗೆ ಗೊತ್ತಿಲ್ಲ. ಗೊತ್ತು ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ತುಂಬ ಕಷ್ಟ ಅಂತ. ಬಟ್ ಪ್ರಯತ್ನ ಪಟ್ಟರೆ ಎಲ್ಲನೂ ಆಗುತ್ತೆ ಅಂತ ಏನು ಹೇಳ್ತಾರೋ. ಸೊ ನನ್ನ ಪ್ರಯತ್ನ ಯಾವಾಗಲೂ ಇರುತ್ತೆ, ಯಾವಾಗಲೂ ಬೆಳೆಸ್ಬೋದು. ಕಾನ್ಫಿಡೆನ್ಸ್ ಅನ್ನೋದು ಇದೆ, ಅದನ್ನು ತೋರಿಸ್ಕೊಳ್ಳೋಕ್ಕೆ ಈ ಬ್ಲಾಗ್ ಒಂದು ಉದಾಹರಣೆ ಅಷ್ಟೇ.
ಸೊ ಗೈಸ್ ನಾವು ಇಲ್ಲಿ ಒಂದು ಪಾಯಿಂಟಿಗೆ ಬಂದು ನಿಂತೀವಿ. ಅವ್ನು ಬರಾಗತ್ತಾನ ಆ ಕಡೆ ದೂರ ಎಲ್ಲಿ ಕಾಣವಲ್ಲ. ಬರಲಿ ವೇಟ್ ಮಾಡ್ತೀವಿ. ಏನು ಅನ್ನಿಸ್ತು ಚಾಲೆಂಜ್ ಕೊಡ್ಬೇಕಿತ್ತ ಕೊಡಬಾರ್ದಿತ್ತು? ಮತ್ತೆ ಸೋತಾನ ಅಂದಮೇಲೆ ಕೊಡ್ಬೇಕು. ಆಂಗ್ಲ ಪದಗಳು ಯೂಸ್ ಮಾಡಕತ್ತಾನ. ಎಷ್ಟಿರ್ಬೇಡ ಅವನಿಗೆ, ಆಯ್ತು ಅನುಭವಿಸ್ಲಿ. ಇವಾಗ 1 ಕಿಲೋಮೀಟ್ರ್ ಆಗ್ಯದ, ಅಥವಾ 5 ಮೀಟ್ರ್ ಅಂತಂದ್ರೆ ಆಗತ್ತಾನ ಸಾಹಸ ಮಾಡಿ ಹುಡುಗ. ಆದ್ರೆ ಅವನು ಏನು ತಿರ್ಗೋದಿಲ್ಲ ಬಿಡೋದಿಲ್ಲ, ನಡೆಯೋದಿಲ್ಲ ಬಿಡೋದಿಲ್ಲ. ಬರೀ ಗಾಡಿ ಮೇಲೆ ಅಡ್ಡಾಡ್ತಾನ ಮಗ. ಗಾಡಿ ಬೈಕ್ ಮೇಲೆ ತಿರುಗುತ್ತಾನ. ಬರೀ ಕೊಬ್ಬು ಬೆಳೆದದು. ಒಬ್ಬ ಬೆಳೆದ್ಬಿಟ್ಟದ, ನಡೀಲಿ ತಿರುಗಾಡಿ ಸ್ವಲ್ಪ. ಗೈಸ್ ಈ ಟಾಸ್ಕ್ ಏನಿತ್ತು ಸೋತಿ ನನಗೆ ಬೇಜಾರಿಲ್ಲ. ಗೊತ್ತು ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಬಳಸ್ತೀವಿ ಅಂದ್ರೆ ಅದಕ್ಕೆ ಒಂದೊಂದು ವರ್ಡ್ಗಳು ಹಂಗೆ ಬರುತ್ತೆ, ಅದಕ್ಕೇನು ಬೇಜಾರಿಲ್ಲ. ಬಟ್ ಈ ನಡೆಯೋದಿದೆಯಲ್ಲ, ನನ್ನ ಮಕ್ಕಳು ಸರಿಯಾಗಿ ಹುಡುಕಂಗೆ ಕೊಟ್ರಲ್ಲ ನೋಡಿ, ಸ್ವಲ್ಪ ಒಬ್ಬನೇ ಹೋಗ್ಬೇಕಲ್ಲ, ಅದು ಆಗಲ್ಲ ಗೈಸ್. ಅಂದರೆ ಲೈಫಲ್ಲಿ ನಾನು ಈ ಸಲ ಏನಾದರೂ ಮಾಡ್ಬೇಕಂದ್ರೆ ಒಬ್ಬನದ್ರ ಜೊತೆಗಿರುತ್ತೆ, ಬಟ್ ಒಬ್ಬನೇ ಆಗ್ಬಿಟ್ಟಲ್ಲ. ಆ್ಯಂಡ್ ನೀವು ಒಂದು ನೋಟಿಸ್ ಮಾಡಿರ್ಬೋದು, ನಾ ಹಾಕೋ ಪ್ರತಿಯೊಂದು ಬ್ಲಾಗ್ ಏನಿದೆಯೋ ಪ್ರತಿಯೊಂದು ವಿಡಿಯೋದಲ್ಲೂ ಒಬ್ಬನು ಬಂದೇ ಬರ್ತಾನೆ. ಯಾವನಾದ್ರೂ ಒಬ್ಬನಿದ್ರೆ ತಾನೇ ನಾನು ಒಬ್ಬನಿದ್ರೂ ನಾವು ಬ್ಲಾಗ್ ಮಾಡೋದು. ಒಬ್ಬನೇ ಅಂತ ನನಗೆ ಮಾಡೋಕೆ ಇಂಟ್ರೆಸ್ಟೇ ಬರಲ್ಲ. ಯಾಕೆ ಗೊತ್ತಾ? ಇವಾಗ ಸುಮ್ಮನೆ ಒಬ್ಬನೇ ಮಾತಾಡ್ಕೊಂತ ಹೋದ್ರೆ ಯಾವನೂ ನೋಡಲ್ಲ. ಬಟ್ ಇವಾಗ ಯಾರಾದ್ರೂ ಒಬ್ಬರ ಜೊತೆಗಿದ್ದ, ಇಲ್ಲ 1-2-3 ಜನ ಒಂದು ಗ್ಯಾಂಗ್ ಜೊತೆಗಿತ್ತು ಅಂತಂದ್ರೆ ಅವ್ರು ಮಾಡೋ ಕೀಡ್ಲೆಗಳು ಅಥವಾ ಅವರು ಮಾತಾಡೋದು ಅವ್ರದ್ದು ಹೆಂಗಿತ್ತು, ಅವ್ರದ್ದು ಏನಂತ ಕೇಳಿದಾಗ ಸೊ ಅವರು ಮಾತಾಡ್ತಾರಲ್ಲ ಒಟ್ಟಿಗೆ, ಸೊ ಅದು ಖುಷಿ ಆಗುತ್ತೆ. ನಮ್ಮ ಹುಡುಗರು ಈ ಕ್ಯಾಮ್ರಾ ಕೆದ್ರಲ್ಲ ನೋಡಪ್ಪ, ನಮ್ಮ ಹುಡುಗರು ಮಾತಾಡ್ತಾರೆ ಅನ್ನೋದೊಂದು ಖುಷಿ ಆಗುತ್ತೆ ನೋಡಿದಾಗ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನನ್ನ ಹುಡುಗರನ್ನ ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ನನಗೆ ಖುಷಿ ಇದೆ. ಅಂದರೆ ಯಾರು ನೋಡಿ ಏನು ಅನ್ಕೊಳ್ತಾರೋ ನನಗೆ ಅದು ಬೇಕಿಲ್ಲ. ಬಟ್ ನಮ್ಮ ಹುಡುಗರು ನಮ್ಮ ಜೊತೆಗಿದ್ದಾರೆ ಅಂತ ತೋರಿಸ್ಕೊಳ್ಳೋಕ್ಕೆ ನನಗೆ ಈ ಬ್ಲಾಗ್ ಅಂತ ಏನು ಸ್ಟಾರ್ಟ್ ಮಾಡಿದೆ, ನನಗೆ ಖುಷಿ ಆಗುತ್ತೆ. ಆ ಹುಡುಗರು ಮಾತಾಡೋದಾಗಲಿ ಅಥವಾ ಹುಡುಗರು ನಮ್ಮ ಜೊತೆ ಬೆರೆಯೋದಾಗಲಿ ಖುಷಿ ಆಗುತ್ತೆ ಅಷ್ಟೇ. ಸೊ ಇನ್ನೂ ಒಂದಿಷ್ಟು ಪಯಣ ಐತಿ, ಹೋಗುವ. ನಾನು ಇನ್ನೊಂದು ಅಪ್ಡೇಟ್ ಕೊಡ್ಬೇಕಂತ ಅಂದ್ಕೊಂಡೆ ಚಾನಲ್ ಬಗ್ಗೆ. ಏನಪ್ಪ ಅಂತಂದರೆ, ನಾನು ಬ್ಲಾಗ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 7-8 ದಿನ ಆಗಿರ್ಬೋದು. ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ದೀನಿ. ಕೆಲವೊಂದು ರೀಚ್ ಹೋಗ್ತಾ ಇದೆ, ಕೆಲವೊಂದು ಹೋಗ್ತಿಲ್ಲ. ಬಟ್ ರೀಚಿನ ಪ್ರಾಬ್ಲಮ್ ಅಲ್ಲ, ನಾನು ಕನ್ಸಿಸ್ಟೆನ್ಸಿ ನನಗಿದೆ, ನನಗೆ ಗೊತ್ತು ನಾನು ಮಾಡ್ತೀನಿ ಅಂತ. ಬಟ್ ಕೆಲವೊಂದು ದಿನಗಳು ಏನಾಗುತ್ತೆ ಅಂತಂದರೆ, ಇವಾಗ ಆ ಹುಡುಗರು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಎಕ್ಸಾಮ್ಸ್ ಊರಿಗಿರೋದು ಕಾರಣ ಇವಾಗ ನನಗೆ ಸಿಗೋದು ಸ್ವಲ್ಪ ಕಮ್ಮಿ ಆದರೂ ಆಗ್ಬೋದು, ನನಗೆ ಗೊತ್ತಿಲ್ಲ. 8ನೇ ತಾರೀಕು ತನಕ ಹುಡುಗರಿಗೆ ಎಕ್ಸಾಮ್ಸ್ ಇದೆ. ಸೊ ಐ ಡೋಂಟ್ ವಾಂಟ್ ಟೇಕ್ ರಿಸ್ಕ್. ಆ ಒಂದು ಮಾತಿಗೆ ಕೆಲವೊಂದು ದಿನ ಈ ಬ್ಲಾಗ್ಗಳು ಡಿಲೇ ಆಗ್ಬೋದು. ಬಟ್ 100% ವರ್ಕ್ ಅಂತೂ ಇದ್ದೇ ಇರುತ್ತೆ. ಒಂದಿನ ಬಂದಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ದಿನ ಖಂಡಿತ ಬಂದೇ ಬರುತ್ತೆ. ಸೊ ಸ್ವಲ್ಪ ಕೆಲವೊಂದು ದಿನ ಡಿಲೇ ಆಗ್ತಿದೆ, ಅದಕ್ಕೆ ಕ್ಷಮೆ ಇರಲಿ. ಬಟ್ ಬ್ಲಾಗಿಂಗ್ ಅಂತೂ ಬಿಡಲ್ಲ, ಜೀವನ ಪೂರ್ತಿ ಇದ್ರೂ ಜೀವನ ಪೂರ್ತಿ ಮಾಡ್ಕೊಂಡು ಹೋಗ್ತೀನಿ ಹೊರತು ಮಧ್ಯದಲ್ಲಿ ಎಲ್ಲೂ ಬಿಡಲ್ಲ ಅಂತ ಹೇಳ್ತಿದ್ದೀನಿ. ಸೊ ಈ ನನ್ನ ಮಕ್ಕಳು ಇಲ್ಲೇ ನಿಂತವ್ರೆ, ದೊಡ್ಡ ಮನುಷ್ಯರು. ಅಂತೂ ಕೊನೆಗೂ ನಮ್ಮ ಚಾಲೆಂಜ್ ಏನಿತ್ತು ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ಇನ್ನೊಂದ್ರೆ ಆಂಗ್ಲ ಭಾಷೆ ಬಳಸೋಕೆ ಭಯ ಪಡಬೇಕು, ಆ ಥರ ಕೊಟ್ಟಿದ್ದು ಚಾಲೆಂಜ್. ಹಂಗಿಟ್ಟಿರ್ತೀವಿ ಮತ್ತೆ ಬಂದ ಆಂಗ್ಲ ಭಾಷೆ ಬಳಸೋಕೆ ಭಯ ಪಡ್ತಾರೆ. ಹೆಂಗೆ ಅನಿಸ್ತೇಳ ಜಲ್ದಿ? ಗೈಸ್, ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಬೇಜಾರಾಯಿತು. ಖುಷಿ ಆಗಿದ್ದು ಯಾಕಂತಂದರೆ ನನ್ನ ಬ್ಲಾಗ್ ಬಗ್ಗೆ ಏನು ಹೇಳಬೇಕಿತ್ತು ನಾನು ಕಂಪ್ಲೀಟಾಗಿ ನಾನು ಮಾತಾಡ್ಕೊಂತ ಬಂದೆ. ಇನ್ನೊಂದು ಬೇಜಾರಾಗಿದೆ ಅಂತಂದರೆ ಕನ್ನಡ ನಾವೇ ಬಳಸ್ತಿಲ್ವಲ್ಲ ಅಂತ ಒಂದು ಬೇಜಾರಾಯಿತು. ಯಾಕಂತಂದರೆ ಇವಾಗ ನಮ್ಮ ಪ್ರೆಸೆಂಟ್ ಪರಿಸ್ಥಿತಿ ಹೆಂಗೈತೆ ಅಂದರೆ ಆಂಗ್ಲ ಇರಲಾರ್ದೆ ನಾವು ಬದುಕೋಕ್ಕೆ ಆಗೋಲ್ತು. ಅಂದರೆ ಪ್ರತಿಯೊಂದರಲ್ಲೂ ಆಂಗ್ಲ ಅಂತ ಹೇಳ್ತವ್ರೆ. ಕೆಲಸ ಸಿಗ್ಬೇಕಂದ್ರೂ ಆಂಗ್ಲ ಅಂತಂದು. ಅದಕ್ಕೆ ನಮಗೆ ಇವಾಗ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಫ್ಲೋಲ್ಲಿ ಬಂದ್ಬಿಡುತ್ತೆ ಇಂಗ್ಲೀಷ್ಗಳು. ಸೊ ಅದನ್ನು ಆದಷ್ಟು ಕಮ್ಮಿ ಮಾಡೋಣ, ಕನ್ನಡ ಜಾಸ್ತಿ ಬಳಸಿ, ಕನ್ನಡ ಉಳಿಸಿ ಅಂತ ಹೇಳ್ತೀವಿ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಕತ್ತೀವಿ. ಬ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲಲ್ಲಿ ಇಡಿ.
ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋಗಳು ಬ್ಲಾಗ್ಗಳು ನಿಮ್ಮ ಹತ್ರ ಬರಬೇಕಂದ್ರೆ ಅದೊಂದೇ ದಾರಿ. ಥ್ಯಾಂಕ್ ಯು ಸೊ ಮಚ್.